ಶ್ರೀ ಬಸವವಾಹಿನಿ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಸಮಾನತೆಯ ಒಳತಿಗಾಗಿ, ಸದೃಢತೆಯ ಸಂಕಲ್ಪಕ್ಕಾಗಿ 12ನೆಯ ಶತಮಾನದಲ್ಲಿ ಕ್ರಾಂತಿ ಎಬ್ಬಿಸಿದಂತಹ ಕಾಯಕ ಯೋಗಿ ಬಸವಣ್ಣನವರು. ಬಸವಣ್ಣನವರ ನೇರ ನಡೆ ನುಡಿ ಸಮಾಜದಲ್ಲಿನ ಕೊಳಕು, ಭ್ರಷ್ಟಾಚಾರ, ದುಷ್ಟ ಶಕ್ತಿಗಳು, ರಾಕ್ಷಸಿ ಗುಣಗಳು ಎಲ್ಲವೂ ಗೂಡಾಗಿರುವಂತಹ ಈ ಸಮಾಜಕ್ಕೆ ಸಂದೇಶ ನೀಡುವುದಾಗಿದೆ. ಮಂಕುತಿಮ್ಮನ ಕಗ್ಗ ಏನಿದೆಯೋ, ಡಿವಿಜಿಯವರ ಈ ಸಂದೇಶವನ್ನ ನಿಮಗೆ ತಲುಪಿಸಲು ಅರ್ಪಿಸಲು ಹೊರಟಿದ್ದೇವೆ. ನದಿಯ ತೆರೆಯವಲುರುಳಿ ಹೊರಳುತ್ತಿರುವುದು ಜೀವ, ನದಿಯ ತೆರೆಯವಲುರುಳಿ ಹೊರಳುತ್ತಿರುವುದು ಜೀವ. ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲವದಕ್ಕೆ, ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲವದಕ್ಕೆ. ಬದುಕೇನು ಸಾವೇನು ಸೋದೆಯೇನು ವಿಷವೇನು, ಬದುಕೇನು ಸಾವೇನು ಸೋದೆಯೇನು ವಿಷವೇನು. ಉದಕ ಬುದ್ಧುದವೆಲ್ಲ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಡಿವಿಜಿಯವರು ಮನುಷ್ಯನ ಬದುಕನ್ನು ಆ ನದಿಯ ಅಲೆಗಳಿಗೆ ಹೋಲಿಸುತ್ತಾರೆ. ಹೇಗೆಂದರೆ, ನದಿಯ ಅಲೆಗಳು ಅದಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ, ನಿಲುಗಡೆಯೂ ಸಹ ಇಲ್ಲ. ಅದೇ ರೀತಿ ಮನುಷ್ಯನ ಬದುಕಿಗೆ ಯಾವುದೇ ಆದಿ ಇಲ್ಲ, ಅಂತ್ಯವೂ ಸಹ ಇಲ್ಲ. ನೀರಿನ ಮೇಲಿನ ಗುಳ್ಳೆಯಂತೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಹೇಳಿ ಆ ಒಂದು ನದಿಯ ನೀರು ಉರುಳುವಂತೆ, ಅಲೆಯುವಂತೆ ಎಂಬಂತಹ ಸಂದೇಶವನ್ನ ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ಮುಂದೆ ಮನುಷ್ಯನ ಉಸಿರಿನ ಬಗ್ಗೆ ಬಹಳ ಸೊಗಸಾಗಿ ಹೇಳ್ತಾರೆ. ಗಾಳಿ ಮಣ್ಣುಂಡೆಯೊಳ ಹೊಕ್ಕು, ಗಾಳಿ ಮಣ್ಣುಂಡೆಯೊಳ ಹೊಕ್ಕು ಹೊರ ಹೊರಳಲು ಅದು ಆಳೆನಿಪುರಂತಾಗದಿರೆ, ಆಳೆನಿಪುರಂತಾಗದಿರೆ. ಬರಿಯ ಹೆಂಟೆ ಬರಿಯ ಹೆಂಟೆ, ಬಾಳೇನು ಧೂಳು ಸುಳಿ ಬಾಳೇನು ಧೂಳು ಸುಳಿ. ಮರ ತಿಕ್ಕಿ ದುರಿಯ ಹೊಗೆ ಮರ ತಿಕ್ಕಿ ದುರಿಯ ಹೊಗೆ. ಶ್ವೇಳವೇನು ಅಮೃತವೇನು ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಗಾಳಿ ಮಣ್ಣಿನುಂಡೆಯೊಳಗೆ ಹೊಕ್ಕು ಅನ್ನುವಂತಹ ಪದವನ್ನ ಇಲ್ಲಿ ಬಳಸ್ತಾರೆ ಡಿವಿಜಿಯವರು. ಏನಿದರ ಅರ್ಥ, ಏನಿದರ ರಹಸ್ಯ ಅಂತ ಹೇಳಿದ್ರೆ, ಮಣ್ಣು ಸಾಧಾರಣವಾದಂತಹ ಸುಂಟರ ಗಾಳಿಯಲ್ಲಿ ಇರುವಂತಹ ಒಂದು ಮಣ್ಣಿನ ಹೆಂಟೆ. ಆ ಹೆಂಟೆಗೆ ಧೂಳು ಎಬ್ಬಿದಾಗ ಅಥವಾ ಬಿರುಗಾಳಿ ಬೀಸಿದಾಗ ಆ ಧೂಳಿನ ಮೂಲಕ ಮನುಷ್ಯ ಉಸಿರಾಡುತ್ತಾನೆ. ಅಂದ್ರೆ ಮಣ್ಣಿನ ಹೆಂಟೆ ಇದ್ದರೆ ಮನುಷ್ಯ, ಇಲ್ಲದಿದ್ದರೆ ಅದೊಂದು ಸಾಧಾರಣವಾದಂತಹ ಮಣ್ಣಿನ ಹೆಂಟೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿ ಒಂದು ಮರ, ಆ ಮರವನ್ನ ಇನ್ನೊಂದು ಮರ ತಿಕ್ಕಿದರೆ ಅದರಲ್ಲಿ ಘರ್ಷಣೆ ಉಂಟಾಗುತ್ತದೆ. ಅದೇ ರೀತಿ ಇರುವಂತಹ ಜೀವನದಲ್ಲಿ ಯಾಕೆ ಈ ಘರ್ಷಣೆ, ಇದು ಅಮೃತ, ಇದು ವಿಷ ಎಂದು ಯಾಕೆ ಭಾವಿಸುತ್ತಾನೆ ಮನುಷ್ಯ ಎಂಬುದಾಗಿ ಡಿವಿಜಿಯವರು ಸ್ಪಷ್ಟವಾಗಿ ತಮ್ಮ ನಿಲುವನ್ನ ವೀಕ್ಷಕರಿಗೆ ಬಿಡುತ್ತಾರೆ.
ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನಹುದು. ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನಹುದು. ಚಂಡ ಚತುರೋಪಾಯದಿಂದಲೇನಹುದು. ಚಂಡ ಚತುರೋಪಾಯದಿಂದಲೇನಹುದು. ತಂಡುಲದ ಹಿಡಿಯೊಂದು ತಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು. ತಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು. ಅಂಡಲೆ ತಾವಿದಕ್ಕೇನೋ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಮನುಷ್ಯ ಕಂಡ ದೈವಕ್ಕೆಲ್ಲ ಕೈ ಮುಗಿಯುತ್ತಾನೆ, ಚತುರೋಪಾಯವನ್ನ ಮಾಡುತ್ತಾನೆ ಅಂತ ಹೇಳಿ ಕವಿ ಇಲ್ಲಿ ಬಳಸುತ್ತಾರೆ. ಅಂದ್ರೇನು? ತಮ್ಮ ಹೊಟ್ಟೆಗಾಗಿ ಬಟ್ಟೆಗಾಗಿ ಏನೇನೋ ರೀತಿಯ ವೇಷವನ್ನ ಹಾಕುತ್ತಾನೆ ಮನುಷ್ಯ. ಅದೆಲ್ಲ ಬೇಕೇ? ಅಂಡೆಲೆಯುವುದು ಏಕೆ ಎಂಬಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ನಮಗೆ ಜೀವನದಲ್ಲಿ ಬೇಕಾಗಿರುವುದು ಒಂದು ಹಿಡಿ ಅಕ್ಕಿ ಅಥವಾ ಒಂದು ಹಿಡಿ ಅನ್ನ. ಆ ಊಟಕ್ಕಾಗಿ, ಒಂದು ತುಂಡು ಬಟ್ಟೆಗಾಗಿ ಯಾಕೆ ಈ ರೀತಿಯ ವೇಷವನ್ನ ಹಾಕುವುದು? ಇದು ಒಳಿತೆ ಅಥವಾ ಇದರಲ್ಲಿ ಏನಾದರೂ ರಹಸ್ಯವಿದೆಯೇ ಎಂಬಂತಹ ಸೂಕ್ಷ್ಮವಾದ ವಿಚಾರವನ್ನ ನಮಗೆ ತಿಳಿಸಿಕೊಡುತ್ತಿದ್ದಾರೆ.